Hi, good morning students. Welcome back to the LMS program offered by Department of Collegiate Education, Government of Karnataka. Session number 64. Today we are going to deal with some of the deductions which are allowed while calculating the income from business. ಸೊ ಹಿಂದಿನ ಸೆಷನಲ್ಲಿ ನಾವು ಫಾರ್ಮ್ಯಾಟನ್ನ ನೋಡಿದ್ವಿ, ಹೇಗೆ ಯಾವ ಫಾರ್ಮ್ಯಾಟಲ್ಲಿ ನಾವು ನಮ್ಮ ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಕಂಪ್ಯೂಟ್ ಮಾಡ್ತೀವಿ ಅಂತ. ಈ ಸೆಷನಲ್ಲಿ ನಾವು ಡಿಡಕ್ಷನ್ಸ್ ಎಕ್ಸ್ಪ್ರೆಸ್ಲಿ ಅಲೌಡ್ ಅಂದರೆ ಯಾವ ಡಿಡಕ್ಷನ್ಸನ್ನು ನಾವು ಅಲೋ ಮಾಡ್ತೀವಿ ಅಥವಾ ಯಾವೆಲ್ಲ ಖರ್ಚುಗಳನ್ನು ನಾವು ಡಿಡಕ್ಟ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ ಅನ್ನೋದನ್ನು ನಾವು ಈ ಸೆಷನಲ್ಲಿ ತಿಳ್ಕೊಳ್ತೀವಿ. Though already we have discussed a little bit regarding this, so in this session we will discuss the same in a brief manner. So ಇನ್ನೊಂದಷ್ಟು ಅಡಿಷನಲ್ ವಿಚಾರಗಳನ್ನ ಈ ಸೆಷನಲ್ಲಿ ನಾವು ತಿಳ್ಕೊಳ್ತೀವಿ. So the objective is to know which are the expenses expressly allowed, and at the end of the session we will be comfortable with the expenditure which are completely allowed while computing the taxable income from business. So that let us move to the content. Deductions expressly allowed. So already we have discussed rent rates, taxes, repairs and insurance for building under section 30. Section 30 ಪ್ರಕಾರ ನೀವು ರೆಂಟು, ರೇಟ್ಸು, ಟ್ಯಾಕ್ಸಸ್ಸು ಮತ್ತು ಬಿಲ್ಡಿಂಗಿಗೆ ಸಂಬಂಧಪಟ್ಟಂಥ ರಿಪೇರ್ಸ್, ಇನ್ಶೂರೆನ್ಸ್ ಇದನ್ನೆಲ್ಲ ನೀವು ಎಕ್ಸ್ಪ್ರೆಸ್ಲಿ ಅಲೌಡ್ ಇದನ್ನು ಕಳ್ಕೊಬೋದು. Then under section 31, repairs and insurance of machinery, plant and furniture. ಸೆಕ್ಷನ್ 31 ಪ್ರಕಾರ ನೀವು ಮೆಷಿನರಿಗೆ, ಪ್ಲಾಂಟ್ಗೆ, ಫರ್ನಿಚರ್ಗೆ ರಿಪೇರಿ ಖರ್ಚುಗಳಿದ್ದರೆ ಮತ್ತು ಇನ್ಶೂರೆನ್ಸ್ ಇದ್ದರೆ ನೀವು ಕಳ್ಕೊಬೋದಾಗತ್ತೆ. ದೆನ್ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32, ನಮ್ಮ ಫಿಕ್ಸ್ಡ್ ಅಸೆಟ್ಸ್ಗೆ ನೀವು ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಬಹುದು, ಅದನ್ನು ಕೂಡ ನಾವು ಅಲೋ ಮಾಡ್ತೀವಿ. ಓಕೆ, ಸೊ ಡಿಪ್ರಿಸಿಯೇಷನ್ ಅಂತ ಹೇಳಿದಾಗ ಇಲ್ಲಿ ವಿ ಮಸ್ಟ್ ನೋ ದ ರೇಟ್ಸ್. ಸೊ ಯಾವ್ಯಾವುದಕ್ಕೆ ಏನೇನು ಡಿಪ್ರಿಸಿಯೇಷನ್ ರೇಟ್ಸ್ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. So let's take an example. If it is a commercial building or residential building, it is 5%, commercial building it is 10%, furniture it is 10%, motor car, vehicles, machinery, equipments 15%. Then intangible assets like know-how, patent rights, copyrights, all are at the rate of 25% depreciated. Then your computers, laptops at the rate of 60%. Then your professional books, if they are annual books, 100% depreciation. If they are not annual books, 60% depreciation. So these are all the depreciation rates you must know. Anyhow, it will be given in your problem, but for the sake of knowledge we need to know. ಸೊ ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು. ದೆನ್ ಸೈಂಟಿಫಿಕ್ ರಿಸರ್ಚ್ ಅಂಡರ್ ಸೆಕ್ಷನ್ 35, ಈಗಾಗಲೇ ಹೇಳಿದ್ದೀವಿ, ನೀವೇನಾದರೂ ಸೈಂಟಿಫಿಕ್ ರಿಸರ್ಚ್ಗೆ ನಿಮ್ಮ ಫಂಡನ್ನು ಕಾಂಟ್ರಿಬ್ಯೂಟ್ ಮಾಡಿದರೆ 175% ನೀವು ಡಿಡಕ್ಷನ್ನ ಕ್ಲೈಮ್ ಮಾಡ್ಬೋದು. ದೆನ್ ಅಮೌಂಟೈಸೇಷನ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂಡರ್ ಸೆಕ್ಷನ್ 35D. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಪ್ರಾರಂಭಿಕ ವೆಚ್ಚಗಳೇನಿರುತ್ತೋ ಅಂದರೆ ಇನ್ಕಾರ್ಪೊರೇಷನ್ಗಿನ ಮುಂಚೆ, ಕಂಪನಿ ಇನ್ಕಾರ್ಪೊರೇಷನ್ಗಿನ ಮುಂಚೆ, ಸೊ ಅದನ್ನು ನೀವು ರೈಟ್ ಆಫ್ ಮಾಡ್ಬೋದು. ಇಟ್ ಇಸ್ ಆಲ್ಸೋ ಅಲೋವಬಲ್ ಡಿಡಕ್ಷನ್. ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಅಂಡರ್ VRS ಸ್ಕೀಮಲ್ಲಿ ನಿಮಗೆ ಏನೆಲ್ಲ ಖರ್ಚಾಗಿರುತ್ತೋ ಸೊ ಅದನ್ನು ಕೂಡ ನಾವು ಅಂಡರ್ ಸೆಕ್ಷನ್ 35DDA ಕಳ್ಕೊಬೋದಿರುತ್ತೆ, ಅಲೌಡ್ ಎಕ್ಸ್ಪೆಂಡಿಚರ್. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 36, ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಸ್ಟಾಕ್, ಹೆಲ್ತ್ ಆಫ್ ಎಂಪ್ಲಾಯೀಸ್, ಬೋನಸ್ ಆರ್ ಕಮಿಷನ್, ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್, ಗ್ರ್ಯಾಜುಯಿಟಿ ಫಂಡ್, ಪ್ರಾವಿಡೆಂಟ್ ಫಂಡ್, ಬ್ಯಾಡ್ ಡೆಟ್, ಇದನ್ನೆಲ್ಲ ಮಾತಾಡಿದ್ದೀವಿ. ನೀವು ಸ್ಟಾಕ್ಗೆ, ಎಂಪ್ಲಾಯೀಸ್ಗೆ ಏನಾದರೂ ಇನ್ಶೂರೆನ್ಸ್ ಮಾಡಿಸಿದ್ರೆ, ಬೋನಸ್ ಕಮಿಷನ್ ಪೇ ಮಾಡಿದ್ರೆ, ನಿಮ್ಮ ಸಾಲಕ್ಕೆ ಬಡ್ಡಿ ಕಟ್ಟಿದ್ರೆ, ಗ್ರ್ಯಾಜುಯಿಟಿ ಫಂಡ್ಗೆ, ಪ್ರಾವಿಡೆಂಟ್ ಫಂಡ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಬ್ಯಾಡ್ ಡೆಟ್, ಇದಕ್ಕೆಲ್ಲ ನೀವು ಡಿಡಕ್ಷನ್ನ ಕ್ಲೈಮ್ ಮಾಡ್ಬೋದಾಗತ್ತೆ. ಆ್ಯಂಡ್ ಜನರಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 37(1). ಸೊ ಇದನ್ನು ನಾವು ಲಾಸ್ಟಲ್ಲಿ ಸ್ವಲ್ಪ ಮಾತಾಡಿದ್ವಿ, ಇವಾಗ ನಾವು ಇದನ್ನು ಇನ್ ಡೆಪ್ತ್ ನಾವು ತಿಳ್ಕೊಳ್ತೀವಿ. ದೀಸ್ ಎಲ್ಲ ಆರ್ ದ ಇನ್ಸಿಡೆಂಟಲ್ ಚಾರ್ಜಸ್ ಇನ್ ಕೇಸ್ ಆಫ್ ಬಿಸ್ನೆಸ್. ನೀವು ಬಿಸ್ನೆಸ್ ನಡೆಸಬೇಕಾದ್ರೆ ಆಗುವಂಥ ಎಲ್ಲ ಇನ್ಸಿಡೆಂಟಲ್ ಚಾರ್ಜಸ್ ಆಗಿರುತ್ತೆ. ಲೈಕ್ ಎಕ್ಸ್ಪೆನ್ಸಸ್ ಫಾರ್ IT ಪ್ರೊಸೀಡಿಂಗ್ಸ್. ನೀವು IT ಫೈಲ್ ಮಾಡೋದಕ್ಕೆ, IT ಪ್ರೊಸೀಡಿಂಗ್ಸ್ಗೆ ನೀವು ಏನೆಲ್ಲ ಖರ್ಚು ಮಾಡಿರ್ತೀರ ಅಂದರೆ, ಒಬ್ಬ ಚಾರ್ಟರ್ಡ್ ಅಕೌಂಟೆಂಟನ್ನು ನೀವು ಕನ್ಸಲ್ಟ್ ಮಾಡಿರ್ತೀರ, ಅವ್ರಿಗೆ ಎಷ್ಟು ಅಂತ ಫೀಸ್ ಕಟ್ಟಿರ್ತೀರ. ಓಕೆ, ಇನ್ಕಮ್ ಟ್ಯಾಕ್ಸ್ ಪ್ರೊಸೀಡಿಂಗ್ಸ್ಗೆ. ಸೊ ಅದೆಲ್ಲ ಡಿಡಕ್ಷನ್ ಬರುತ್ತೆ, ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು. ಎಂಟರ್ಟೈನ್ಮೆಂಟ್, ಅಡ್ವರ್ಟೈಸ್ಮೆಂಟ್, ಟ್ರಾವೆಲಿಂಗ್, ಗೆಸ್ಟ್ ಹೌಸ್ ಎಕ್ಸ್ಪೆನ್ಸಸ್, ನೋಡಿ ಇದೆಲ್ಲ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಗೆಸ್ಟ್ ಹೌಸ್ ಎಕ್ಸ್ಪೆನ್ಸಸ್, ದೀಸ್ ಆಲ್ ಆರ್ ಡಿಡಕ್ಟಬಲ್ ಐಟಮ್. ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ನೀವು ಕೆಲವೊಂದು ಸರಿ ಬ್ಯಾಂಕ್ ವ್ಯವಹಾರ ನಡೆಸಿದಾಗ ಅವರು ನಿಮಗೆ ಅಡಿಷನಲ್ ಫೀಸ್ ಚಾರ್ಜ್ ಮಾಡ್ತಾರೆ.
ಓಕೆ, ಎಕ್ಸಾಂಪಲ್ ಡಿ ಡಿ ತೊಗೊಂಡಾಗ ಅದಕ್ಕೊಂದು 50 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಇನ್ ದಟ್ ಕೇಸ್ ಚಾರ್ಜಸ್ ಅಂಡ್ ರಿಲೇಟೆಡ್ ಟ್ಯಾಕ್ಸಸ್ ಡಿಡಕ್ಟಬಲ್. ಎಕ್ಸ್ಪೆನ್ಸಸ್ ಫಾರ್ ಪರ್ಚೇಸಿಂಗ್ ಸೇಲ್ಸ್, ನೀವು ಪರ್ಚೇಸ್ ಮಾಡ್ಕೊಂಬರ್ಬೇಕಾದ್ರೆ ಇನ್ಸಿಡೆಂಟಲ್ ಚಾರ್ಜಸ್ ಆಗಿರುತ್ತೆ. ಲೈಕ್ ನೀವು ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೊಂಬರ್ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು, ಅದಕ್ಕೆ ಕಮಿಷನ್ ಕೊಟ್ಟಿರ್ತೀರ, ಲೋಡಿಂಗು, ಹ್ಯಾಂಡ್ಲಿಂಗ್ ಚಾರ್ಜಸ್ ಇದೆಲ್ಲ ಖರ್ಚಾಗಿರುತ್ತೆ. ಸೊ ದೇ ಆರ್ ಆಲ್ಸೋ ಡಿಡಕ್ಟಬಲ್, ಜನರಲ್ ಡಿಡಕ್ಷನ್ಸ್. ದೆನ್ ಲೀಗಲ್ ಎಕ್ಸ್ಪೆನ್ಸಸ್ ಫಾರ್ ಡಿಫೆಂಡಿಂಗ್ ದ ಬಿಸ್ನೆಸ್, ನಿಮ್ಮ ಬಿಸ್ನೆಸ್ಸನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವೇನಾದರೂ ಲೀಗಲ್ ಎಕ್ಸ್ಪೆನ್ಸಸ್ ಪೇ ಮಾಡಿದರೆ, ಅಂದರೆ ಕೇಸ್ಗಳನ್ನು ನಡೆಸಬೇಕಾದ್ರೆ, ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟ ಕೇಸ್ಗಳನ್ನ ನಡೆಸಬೇಕಾದ್ರೆ ಅದಕ್ಕೆ ಲೀಗಲ್ ಎಕ್ಸ್ಪೆನ್ಸಸ್, ಕಾನೂನು ವೆಚ್ಚಗಳನ್ನ, ಅದನ್ನು ನಾವು ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು. ಸೇಲ್ಸ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ ಪೇಯ್ಡ್ ಆರ್ GST ಪೇಯ್ಡ್, ಈ ಇಂಡೈರೆಕ್ಟ್ ಟ್ಯಾಕ್ಸಸ್ ಏನಾದರೂ ಪೇಮೆಂಟ್ ಮಾಡಿದರೆ ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು. ಕಾಂಪನ್ಸೇಷನ್ ಫಾರ್ ರಿಟ್ರೆಚ್ಮೆಂಟ್ ಆಫ್ ಎನ್ ಎಂಪ್ಲಾಯಿನ ಕೆಲಸದಿಂದ ನಾವು ತೆಗೆದಾಕಿದಾಗ ಅದನ್ನು ಅವ್ನಿಗೇನು ಪರಿಹಾರ ಕೊಟ್ಟಿರ್ತೀವೋ ಖಂಡಿತ ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು. ಕಾಂಟ್ರಿಬ್ಯೂಷನ್ ಟು ಪ್ರಾವಿಡೆಂಟ್ ಫಂಡ್, ಓಕೆ, ಪ್ರಾವಿಡೆಂಟ್ ಫಂಡ್ಗೆ, ಬಟ್ ಇಟ್ ಮಸ್ಟ್ ಬಿ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಆರ್ ಸ್ಟ್ಯಾಟ್ಯುಟರಿ ಪ್ರಾವಿಡೆಂಟ್ ಫಂಡ್. ಸೊ ಇಂಥ ಪ್ರಾವಿಡೆಂಟ್ ಫಂಡ್ಗೆ ನೀವು ಕಾಂಟ್ರಿಬ್ಯೂಷನ್ ಮಾಡಿದರೆ ಡಿಡಕ್ಷನ್. ಎಕ್ಸ್ಪೆನ್ಸಸ್ ಆನ್ ದಸರಾ, ದಿವಾಳಿ ಎಕ್ಸೆಟ್ರಾ. ಎಸ್, ನಾವು ಆಫೀಸ್ಗಳಲ್ಲಿ ಬಿಸ್ನೆಸ್ ಪ್ರಿಮೈಸಸ್ಸಲ್ಲಿ ಕೆಲವೊಂದು ಸರಿ ಈ ಹಬ್ಬಗಳನ್ನ ಆಚರಿಸ್ತೀವಿ, ದಸರಾ, ದೀಪಾವಳಿ. ಸೊ ಅಂಥ ಟೈಮಲ್ಲಿ ಖರ್ಚಾಗಿರೋದನ್ನು ಕೂಡ ನಾವು ಡಿಡಕ್ಷನ್ನ ಕ್ಲೈಮ್ ಮಾಡ್ಬೋದು. ಆ್ಯಂಡ್ ಡಿಪಾಸಿಟ್ ಅಂಡರ್ OYT ಸ್ಕೀಮ್, ದಟ್ ಇಸ್ ಓನ್ ಯುವರ್ ಟೆಲಿಫೋನ್ ಸ್ಕೀಮ್, Y2K ಸ್ಕೀಮ್ ಅಂತಲೂ ಹೇಳ್ತಾರೆ. ಅಂದರೆ ಈ ಸ್ಕೀಮಲ್ಲಿ ನೀವೇನು ಡೆಪಾಸಿಟ್ ಮಾಡಿರ್ತೀರ, ಅಂದರೆ ನಿಮಗೆ ಟೆಲಿಫೋನನ್ನು ನೀವು ಕನೆಕ್ಷನ್ ತಗೊಳ್ಳೋದಕ್ಕೆ ನೀವು ಏನು ಡೆಪಾಸಿಟ್ ಮಾಡಿರ್ತೀರೋ, ಸೊ ಅದನ್ನು ಕೂಡ ಜನರಲ್ ಡಿಡಕ್ಷನ್ಸ್ಗೆ ಬರುತ್ತೆ. ಓಕೆ, ಸೊ ದೀಸ್ ಆರ್ ದ ಜನರಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 37. ದೆನ್ ಎಕ್ಸ್ಪೆಂಡಿಚರ್ ಅಲೋಡ್ ಆನ್ ಕ್ಯಾಶ್ ಬೇಸಿಸ್ ಅಂಡರ್ ಸೆಕ್ಷನ್ 43B. ಸೊ ಇದ್ರ ಬಗ್ಗೆ ಮಾತಾಡಿದ್ದೀವಿ. ನೀವು ಟ್ಯಾಕ್ಸನ್ನು, ಡ್ಯೂಟಿನ, ಸೆಸ್ಸನ್ನು, ಫೀಸನ್ನು ನೀವು ಕ್ಯಾಶಲ್ಲೇ ಕೊಟ್ಟಿದ್ರು ಕೂಡ ಸೊ ಅಲೋ ಆಗುತ್ತೆ. ಮತ್ತು ಬೋನಸ್ ಕಮಿಷನನ್ನು ಎಂಪ್ಲಾಯೀಸ್ಗೆ ಕ್ಯಾಶಲ್ಲೇ ಕೊಟ್ಟಿದ್ರು ಅಲೋ ಆಗುತ್ತೆ. ದೆನ್ ಎನಿ ಸಮ್ ಪೇಯಬಲ್ ಆಸ್ ಇಂಟ್ರೆಸ್ಟ್ ಆನ್ ಲೋನ್ ಆರ್ ಬಾರೋಯಿಂಗ್, ನೀವು ಬಡ್ಡಿನ ಕ್ಯಾಶಲ್ಲೇ ಕೊಟ್ಟಿದ್ರು ಅಲೋ ಆಗುತ್ತೆ. ಲೀವ್ ಎನ್ಕ್ಯಾಶ್ಮೆಂಟ್ ಪೇಯಬಲ್ ಬೈ ಅನ್ ಎಂಪ್ಲಾಯರ್, ನೀವು ನಿಮ್ಮ ಎಂಪ್ಲಾಯಿಗೆ ನೀವು ರಜೆ ನಗದೀಕರಣ ಅಂತ ಹೇಳ್ತೀವಿ, ಲೀವ್ ಎನ್ಕ್ಯಾಶ್ಮೆಂಟ್, ಅದನ್ನು ನೀವು ಕ್ಯಾಶಲ್ಲಿ ಪೇ ಮಾಡಿದ್ರು ಕೂಡ ಅದು ಅಲೋ ಆಗುತ್ತೆ. ಓಕೆ, ಸೊ ದಟ್ ದೀಸ್ ಆರ್ ದ ಎಕ್ಸ್ಪೆನ್ಸಸ್ ವಿಚ್ ಆರ್ ಎಕ್ಸ್ಪ್ರೆಸ್ಲಿ ಅಲೋಡ್. ಈ ಖರ್ಚುಗಳನ್ನು ನಾವು ಬಿಸ್ನೆಸ್ಸಲ್ಲಿ ಅಲೋ ಮಾಡ್ಬೋದು. So that your additional knowledge and better understanding, you can go through Direct Taxes Law and Practice, Dr. Vinod K. Singhania and Dr. Kapil Singhania, Tax Implementation. Thank you very much.